ವಿಜಯ್, ನಾವು ಅವಾಗಲೇ ಒಂದು ಪ್ಲೇಸ್ ಆಯ್ತಲ್ವಾ, ಇದು ಬಂದು ಮಂಚಿನ ಬೆಲೆ ಡ್ಯಾಮ್ ಅಂತ ಆ್ಯಕ್ಚುಲಿ ಇರೋ ಇನ್ನೊಂದು ಅಂದರೆ ನಿಮಗೆ ಒಂದು ಟ್ರಕ್ ಮಾಡೋಕ್ಕೆ, ಒಂದು ಚಿಕ್ಕದಾಗಿ ಟ್ರಕ್ ಮಾಡೋಕ್ಕೆ, ಈ ಫಿಶಿಂಗ್ ಮಾಡೋಕ್ಕೆ. ಹೌದಾ? ಫಿಶಿಂಗ್ ಮಾಡ್ಬೋದು, ಅಂದರೆ ಪರ್ಮಿಷನ್ ಇದೆ ಕೆಲವೊಂದು ಕಡೆ ಮಾತ್ರ. ಆ್ಯಂಡ್ ಫಿಶಿಂಗ್ ಮಾಡೋದನ್ನು ಸುಟ್ಕೊಂಡು ಇಲ್ಲ, ಇಲ್ಲಿ ವ್ಯೂ ಪಾಯಿಂಟ್ ಇದು ಆ್ಯಕ್ಚುಲಿ. ಇದು ವ್ಯೂ ಪಾಯಿಂಟು, ವ್ಯೂ ನೋಡೋದಕ್ಕೆ. ಸೊ ಸಮೀಪ ತೀರಯಾನ ಅಂತ ಹೇಳಿದ್ದೀನಿ, ಅಟ್ಲೀಸ್ಟ್ ನಿಮ್ಗೆಲ್ಲನೂ ಮಾಡಿಸ್ಬೇಕು. ಸೊ ಒಂದು ಪುಟ್ಟದಾಗ ಮಾಡೋಣ ಅಂತ. ಆಷಾಢ ಗಾಳಿ ಇದು ಗೊತ್ತಾ ನಿಮಗೆ? ಅದಕ್ಕೆ ಗಾಳಿ ಹಿಂಗೆ ಬೀಸ್ತಾ ಇರೋದು. ಆಷಾಢ ಗಾಳಿ ಇದು ಚಾಮುಂಡೇಶ್ವರಿ ಸ್ಪೆಷಲ್ ಸೀಸನ್. ಮೈಸೂರಿನಲ್ಲಿ ತುಂಬ ಹೌದು ಹೌದು. ಹಬ್ಬ ಇವಾಗಂತೂ ಕಾಲಿಡಕ್ಕಾಗಲ್ಲ ಬೆಟ್ಟದ ಮೇಲೆ. ನನಗಿತ್ತು ಟ್ರೆಕ್ಕಿಂಗು, ನಿನಗಿತ್ತ? ನನಗೋಯ್ತು. ಅಲ್ಲ, ಎಷ್ಟೋ ಜಾಗದಲ್ಲಿ ಕೆಲವೊಂದು ಜಾಗದಲ್ಲಿ ಬೇಡ ಬೇಡ ಅಂದ್ರೂ ಹೋಗ್ತಿದ್ದೆ ಟ್ರೆಕ್ ಮಾಡಿ. ಮುಟ್ಟಿದ್ದಾರೆ ಮುನಿ, ಮುಟ್ತೀರಾ? ಮುನಿ ಟಚ್ ಮಿ ನಾಟ್. ನಂಗೂ ಶ್ರುತಿ ಹರಿಹರನ್ ಅವ್ರಿಗೂ ಒಂದು ಸೀನ್ ಇದೆ ಟ್ರೆಕ್ಕಿಂಗ್ ಹತ್ಕೊಂಡು ಹೋಗೋದು. ಟ್ರೈಲರ್ ಶಾರ್ಟ್ ನೋಡಿದೆ, ಅವರು ಒಳ್ಳೆ ಚೆನ್ನಾಗಿದೆ ಅಲ್ಲ ಶಾರ್ಟ್. ನನಗೆ ತುಂಬಾ ಇಷ್ಟ ಆಗೋಯ್ತು ಅದು. ಟ್ರಕ್ಕಿಂಗ್ ಮೇಲೆ, ಟ್ರಕ್ಕರ್ಸ್ ಮೇಲೆ ಒಂದು ಮೂವಿ ಬರಬೇಕು. ಮೇ ಬಿ ನಿಮ್ಮ ಸಿನಿಮಾದಲ್ಲಿ ಇರುತ್ತೆ ಅನ್ಸುತ್ತೆ. ಆ ಸಿನಿಮಾದಲ್ಲಿ ನಾನಿರಬೇಕು. ಅಂದರೆ ನಾನು ಟ್ರಕ್ಕರೇ, ನಾನು ತುಂಬ ಮಾಡಿದ್ದೀನಿ. ನಮ್ಮ ಲೈಫ್ ರಿಯಲೈಸೇಷನ್ಗಳು, ಪ್ರಕೃತಿ ಬಗ್ಗೆ ನಮಗಿರೋ ಒಪಿನಿಯನ್ನು ಅಥವಾ ಪ್ರಕೃತಿ ಜೊತೆ ನಾವಿರೋ ರೀತಿ ಎಲ್ಲ ಅದು ಬೇರೆ, ಅದು ರಿಫ್ರೆಶ್ ಆಗುತ್ತೆ. ನಮ್ಮದು ಕರ್ನಾಟಕ ಟ್ರಕ್ಕರ್ಸ್ ಅಂತ ಒಂದು ತಂಡ ಇದೆ. ನಾನು ಆ್ಯಕ್ಟಿವ್ ಆಗಿಲ್ಲ, ಪಾಪ ಅವ್ರು ಇದ್ದಾರೆ, ಮಾಡ್ತೇನೆ. ನಾವು ಒಂದಷ್ಟು ಹೋಗ್ತಿದ್ವಿ. ಈಗ ಸ್ವಲ್ಪ ಸುಮಾರು ಕಥೆಗಳು, ಒಂದೊಂದು ಪ್ರವಾಸದಲ್ಲೂ ಒಂದೊಂದು ವಿಷಯ ಸಿಗುತ್ತೆ. ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ. ಆಮೇಲೆ ಮ್ಯೂಚುವಲಿ ನಾವು ಈಗ ಟ್ರಕ್ಕರ್ಸ್ ಒಂದು ಗ್ಯಾಂಗ್ ಹೋಗ್ತೀವಲ್ಲ, ತುಂಬ ವಿಷಯ ಮಾತಾಡ್ತೀವಿ. ಹೌದು. ಅಂದರೆ ಬೇರೆ ಯಾವ ಜಂಜಾಟಗಳಿಲ್ಲದೆ, ನೆಟ್ವರ್ಕ್ ಇಲ್ಲದೆ, ಫೋನ್ ಇಲ್ಲದೆ, ಬರೀ ನಾವು ನಮ್ಮ ಸುತ್ತಲೂ ನಮ್ಮ ಬದುಕು ಅಷ್ಟೇ ಆಗಿರುತ್ತೆ. ಸೊ ಅಂದರೆ ತುಂಬ ವಿಷಯಗಳಿಗೆ ನಮಗೆ ನಾವು ಮಾತಾಡ್ಕೊತೀವಿ, ಆ ಥರದ್ದು ಇದು ಸಿಗುತ್ತೆ. ಐ ಥಿಂಕ್ ಅದರ ಸೈಲೆನ್ಸ್ ಸಿಕ್ಕಿದಾಗಲೇ, ಆ ಪರಿಸರ ಸಿಕ್ಕಿದಾಗಲೇ ನಾವು ಒಳಗೊಳಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಅದೆಲ್ಲಿ ಶೂಟ್ ಮಾಡಿದ್ದು ಶ್ರುತಿ ಮತ್ತೆ ನಿಮ್ಮದು? ಐ ಥಿಂಕ್ ಅದೊಂದು ಶೂಟ್ ಮಾಡೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಅದನ್ನು ಹೇಳೋಕ್ಕೂ ಆಗೋದಿಲ್ಲ ಕೆಲವೊಂದನ್ನ. ಆ್ಯಕ್ಚುಲಿ ಹಿಂದಿನ ದಿನ ಹೋಗಿದ್ದು ನಾವು ಶೂಟ್ ಮಾಡಲಿಕ್ಕೆ. ಅಲ್ಲಿ ಪರ್ಮಿಷನ್ ಏನು ಸಿಗಲಿಲ್ಲ. ಸಿಗದೇ ಇರೋ ಕಾರಣ ಮತ್ತೆ ನಾವು ರಿಟರ್ನ್ ಹೋಗಿ ಆಮೇಲೆ ಪರ್ಮಿಷನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಹೋಗಿ ಅಂದರೆ ಟೈಮ್ ಕೊಟ್ಟಿದ್ರು ಇಷ್ಟರೊಳಗೆ ಮುಗಿಸ್ಕೋಬೇಕು ಅಂತ. ಕ್ಯಾಮ್ರಾ ಅವರೆಲ್ಲ ಗುಡು ಅಂತ ಹತ್ಕೊಂಡು ಹೋಗಿ ಬೇಗ ಬೇಗ ಶೂಟ್ ಮಾಡಿ. ಅಂದರೆ ನಮಗೆ ಆ ಕ್ಲೌಡ್ ಶಾಟ್ ಎಲ್ಲ ಬೇಕಿತ್ತು. ಲಕ್ಕಿಲಿ ಅವತ್ತು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಎಕ್ಸಾಕ್ಟ್ ಲೊಕೇಶನ್ ನನಗೂ ಗೊತ್ತಿಲ್ಲ ಸರ್, ರಿವೀಲ್ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ. ಯಾ ನೋಡಿ, ಇದೆ ಮಂಚಿನ ಬೆಲೆ ಡ್ಯಾಮ್. ಇಷ್ಟು ಚೆನ್ನಾಗಿದೆ. ಇಲ್ಲಿ ತುಂಬ ಜನ ತುಂಬ ವಿಚಾರಗಳಿಗೆ ಬರ್ತಾರೆ. ಓ, ಅದರಲ್ಲಿ ಪ್ರೇಮಿಗಳು ಇದ್ದಾರೆ, ಫ್ಯಾಮಿಲಿಗಳು ಇದ್ದಾವೆ, ಆ್ಯಂಡ್ ಡಿಪ್ರೆಸ್ಡ್ ಒಂದಷ್ಟು ಜನ ಬಂದು ರಿಲ್ಯಾಕ್ಸ್ ಮಾಡೋಗ್ತಾರೆ. ಇನ್ನೊಂದಷ್ಟು ಜನ ಸುಮ್ಮನೆ ಚಿಲ್ ಮಾಡೋಕ್ಕೆ ಬರ್ತಾರೆ. ಈಗಾಗಲೇ ಹೋದ್ರಲ್ಲ ಹಾಗೆ ನಮ್ಮ ಥರ. ಸೊ ಇದು ಸಮೀಪ ತೀರಯಾನ. ಗಾಳಿ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ. ಈ ವ್ಯೂ ನೋಡ್ರಿ, ಈ ವ್ಯೂ ಜೊತೆ ಈ ಗಾಳಿ ಒಳ್ಳೆ ಮಜಾ. ನೀರ್ ಮೇಲೆ ಬರ್ತಿರೋ ಗಾಳಿ. ನಾನು ಅನ್ಯಾಯ ಮಾಡ್ಕೊಂಬಿಟ್ವಲ್ಲ ಅಂತ ಅನ್ಕೊಂಡೆ ಅಲ್ಲೆಲ್ಲ ಹೋಗಿ. ಇಲ್ಲ, ಅಲ್ಲಿ ಇನ್ನೂ ಮೇಲೆ ಹೋಗ್ಬೋದಾ ಅಂತ. ಅಲ್ಲೂ ಹೋಗ್ಬೋದು, ಇನ್ನೂ ಹೋಗ್ಬೋದು, ಬಟ್ ಇದು ಒಂದು ಸ್ಟ್ರೆಚ್ ಚೆನ್ನಾಗಿದೆ. ಹೌದು, ಸೈಲೆಂಟ್ ಆಗಿರ್ಬೇಕು ಅನ್ಸುತ್ತೆ. ನೀವು ಎಷ್ಟು ಜನ ಟೀಮ್ ಇದೆ ಅಂದರೆ ದೂರ ತೀರ ಶೂಟ್ ಮಾಡಬೇಕು? ಟೀಮಲ್ಲಿ ಒಂದು 50. ಹಾಂ, ಒಂದು 70 ದಿನ ಜರ್ನಿನ
ಟ್ರಾವೆಲಿಂಗ್ ಮಾತ್ರ ಕೇಳ್ತಿರೋದಾ? ಓವರ್ ಆಲ್ 40 ಸರ್ ಅಷ್ಟೇ. ಇಲ್ಲ 40 ಡೇಸ್ ಶೂಟಿಂಗು, ಟ್ರಾವೆಲಿಂಗ್ ಇನ್ಕ್ಲೂಡಿಂಗ್ ಬ್ರೇಕ್ಸು, ಮಿಡ್ ಬ್ರೇಕ್ಸು, ಐ ಥಿಂಕ್ ಮೇ ಬಿ 50 ಡೇಸ್ ಟೋಟಲು ಮ್ಯಾಕ್ಸಿಮಮ್ ಅಂದರೆ. ಬಟ್ ಡೇ ಒನ್ನಿಂದನೂ ತುಂಬ ಅಂದರೆ ಸಿನಿಮಾದೊಳಗಡೆ ನೀವು ಒಂದು ಕಡೆ ಇರೋದಕ್ಕಿಂತ ಸುತ್ತದೇ ಜಾಸ್ತಿ ಇದೆ ಅನ್ಸುತ್ತೆ. ಹೌದು. ಹಲೋ ಸರ್, ಅದು ಯಾಕೋ ನೋಡ್ತಿರೋದು ಅದು ಏರಿಯಾ ಡಾನ್ ಅನ್ಸುತ್ತೆ. ಆಗಿದ್ದಷ್ಟು ಒಳ್ಳೇದು. ಇದು ಹೆಣ್ಣು ಸಿಂಹ, ಅದು ಗಂಡು ಸಿಂಹ. ಗಂಡು ಸಿಂಹ ಯಾವಾಗಲೂ ಸೋಮೇರಿರುತ್ತೆ. ಕಚ್ತಿ ಹೋದ್ರೆ ಸಾಕು ಕಣೆ. ಚೆನ್ನಾಗಿದೆ ಕಣ ಇದು. ಸಮೀಪ ತೀರ ಏನೋ ಇಷ್ಟ ಆಯ್ತಾ? ಸೂಪರ್, ಚೆನ್ನಾಗಿದೆಲ್ಲ, ಬ್ಯೂಟಿಫುಲ್. ವಿರುದ್ಧದ ಗಾಳಿ ಈ ಕಡೆ ಬೀಸ್ತಾ ಇದೆ. ಓ, ಇದು ಮೋಸ್ಟ್ಲಿ ಇಲ್ಲಿರೋರ್ಗೆ ಮಾತ್ರ ಆಕ್ಸೆಸ್ ಅನ್ಸುತ್ತೆ, ಈ ಊರಿನವ್ರಿಗೆ ಮಾತ್ರ.